ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಪನ್ನೀರ್ ಅಂದರೆ ಎಲ್ರಿಗೂ ಫೇವ್ರೆಟ್ ಇಂಗ್ರೀಡಿಯೆಂಟ್. ಪನ್ನೀರ್ ಫ್ರೈ, ಚಿಲ್ಲಿ ಪನ್ನೀರ್, ಪನ್ನೀರ್ ಬಟರ್ ಮಸಾಲ, ಕಡಾಯಿ ಪನ್ನೀರ್, ಹೀಗೆ ಹಲವಾರು ಟೇಸ್ಟಿ ರೆಸಿಪೀಸ್ ಮಾಡ್ಬೋದು. ಇನ್ನು ಚಪಾತಿ, ನಾನ್, ಪರೋಟ, ಜೀರಾ ರೈಸ್ ಜೊತೆ ಪನ್ನೀರ್ ಕಾಂಬಿನೇಷನ್ ಅಂದರೆ ಸೂಪರ್ ಹಿಟ್ ಅಲ್ವಾ ಫ್ರೆಂಡ್ಸ್. ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಡಿಶಸ್ ಮಾಡಬೇಕು ಅಂತ ಅಂದರೆ ಫ್ರೆಶ್ ಪನ್ನೀರ್ ಇರೋದು ತುಂಬ ಇಂಪಾರ್ಟೆಂಟ್. ಆದರೆ ಮಾರ್ಕೆಟ್ನಲ್ಲಿ ಸಿಗೋ ಪನ್ನೀರ್ ಯಾವಾಗಲೂ ಫ್ರೆಶ್ ಇರೋದಿಲ್ಲ. ಅದಕ್ಕಾಗಿ ಇವತ್ತು ನಾನು ಮನೆಯಲ್ಲೇ ಸಾಫ್ಟ್, ಫ್ರೆಶ್ ಆ್ಯಂಡ್ ಹೆಲ್ತಿ ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಈ ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಪನ್ನೀರ್ ಫಸ್ಟ್ ಟೈಮ್ ನಲ್ಲೇ ರೆಡಿ ಆಗುತ್ತೆ. ಹಾಗಿದ್ರೆ ಈ ಸಾಫ್ಟ್ ಅಂಡ್ ಡಿಲಿಷಿಯಸ್ ಪನ್ನೀರ್ ಮಾಡಲು ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಗೈಸ್, ಇನ್ನು ಮನೆಯಲ್ಲೇ ಪನ್ನೀರ್ ಮಾಡೋದಕ್ಕೆ ಜಾಸ್ತಿ ಏನು ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಜಸ್ಟ್ ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಫ್ಟ್ ಆದಂತಹ ಪನ್ನೀರ್ ಮನೆಯಲ್ಲೇ ಮಾಡಬಹುದು. ಅದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮಿಲ್ಕ್, ಲೆಮನ್ ಅಂಡ್ ಕೋಲ್ಡ್ ವಾಟರ್ ಅಂಡ್ ಐಸ್ ಕ್ಯೂಬ್. ಇಷ್ಟೇ ಗೈಸ್, ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ರೆಡಿ ಇದೆ. ಇನ್ನು ಡಿಲೇ ಮಾಡದೆ ಪನ್ನೀರ್ ಮಾಡುವ ಪ್ರೋಸೆಸ್ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ನಿಂಬೆಹಣ್ಣನ್ನು ತಗೊಂಡಿದ್ದೆ ಅಲ್ವಾ, ಆ ನಿಂಬೆಹಣ್ಣನ್ನ ಕಟ್ ಮಾಡಿ, ಆ ನಿಂಬೆಹಣ್ಣು ಬೀಜ ಬೀಳದೇ ಇರೋ ಹಾಗೆ ನೀಟಾಗಿ ಬೀಜನ ಸಪರೇಟ್ ಮಾಡಿ ನಿಂಬೆಹಣ್ಣಿನ ರಸ ಎಲ್ಲಾನು ಕೂಡ ಇಂಟ್ಕೊಂತಾ ಇದ್ದೀನಿ. ಇನ್ನು 2 ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಇದನ್ನ ಸೋಸ್ಕೊಂತಾ ಇದ್ದೀನಿ. ನಿಂಬೆಹಣ್ಣು ಬೀಜ ಆಗಿರ್ಬೋದು, ಮತ್ತೆ ಅದೇನು ನಿಂಬೆಹಣ್ಣಿನ ತಿರುಳಿ ಇರ್ತದಲ್ಲ ಅದೆಲ್ಲ ಏನು ಬರಬಾರ್ದು. ಅದಾದ್ಮೇಲೆ ಈ ನಿಂಬೆಹಣ್ಣಿನ ರಸಗೆ 1-2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೈಸ್, ಇನ್ನು ನಿಂಬೆಹಣ್ಣು ರಸ ರೆಡಿ ಮಾಡ್ಕೊಂಡೆ. ನಿಂಬೆಹಣ್ಣು ರಸ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲದೆ ಇರೋರು ವಿನೆಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ನಿಂಬೆಹಣ್ಣು ರಸ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಪಾತ್ರೆ ಇಟ್ಕೊಂಡು ಈಗ 1 ಲೀಟರ್ ಹಾಲನ್ನು ಕೂಡ ಹಾಕೊತಾ ಇದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಇನ್ನು ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಹಾಲನ್ನ ಕುದಿಸ್ಕೊಬೇಕಾಗುತ್ತೆ. ಗೈಸ್, ಇನ್ನು ಹಾಲನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ. ಸೊ ಇನ್ನು ಬಿಸಿ ಆಯಿತು ಅನ್ನೋ ಟೈಮ್ನಲ್ಲಿ ನಾವು ಈ ರೀತಿ ಕೈ ಆಡಿಸ್ಕೊತಾ ಇರಬೇಕು. ಯಾಕಂದರೆ ಅದು ಹಾಲು ಕೆನೆ ಕಟ್ಟಬಾರ್ದು. ಹಾಲು ಕೆನೆ ಕಟ್ಟಿದ್ರೆ ಪನ್ನೀರ್ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಈ ರೀತಿ ಉಪ್ಪು ಬರ್ತಿದೆ ಹಾಲು ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊತಾ ಇದ್ರೆ ಅದು ಕೆನೆ ಕಟ್ಟೋದಿಲ್ಲ. ಆಮೇಲೆ ತಳ ಕೂಡ ಹಿಡಿಬಾರ್ದು ಹಾಲು. ಆದ್ರಿಂದ ಈ ರೀತಿ ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕು. ಇನ್ನು ಹಾಲು ಉಪ್ಪು ಬಂದ್ಮೇಲೆ ಒಂದು 5-6 ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲೇನೆ. ಇನ್ನು ಹಾಲು ಒಂದು 5 ನಿಮಿಷ ಕುದಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದಾದ್ಮೇಲೆ ಇವಾಗ ನಾನು ಡೈಲ್ಯೂಟ್ ಮಾಡ್ಕೊಂಡಿದ್ದು ಅಲ್ವಾ ಆ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಒಂದೇ ಸಲ ನಿಂಬೆಹಣ್ಣು ರಸನ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ಅದು ನಮ್ಗೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ. ಪನ್ನೀರ್ ನೀಟಾಗಿ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಸ್ವಲ್ಪನೇ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ತಾನೆ ಈ ರೀತಿ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನಮಗೆ ನಿಂಬೆಹಣ್ಣು ರಸ ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಈ ರೀತಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಂತಾನೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಂತ ಮಿಕ್ಸ್ ಮಾಡೋವಾಗ್ಲೇನೆ ಸ್ವಲ್ಪ ಹಾಲು ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಹೊಡ್ಕೊಂಡು ಅದೇನು ಸ್ವಲ್ಪ ಕಡ್ಡಿ ತರ ಇದೆ ಅದು ಸ್ವಲ್ಪ ಕಾಣಿಸ್ತಾ ಇದೆ. ಇದೇ ರೀತಿ ನೀಟಾಗಿ ಸ್ವಲ್ಪನೇ ನೀವು ಕೂಡ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ತಾ ನೀಟಾಗಿ ತಿರುಗಿಸ್ಕೊಳ್ಳಿ. ಇನ್ನು ಹೀಗೆ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ತಾ ಕೆಲವೇ ಸೆಕೆಂಡ್ನಲ್ಲಿ ಮಿಲ್ಕ್, ವೈಟ್ ಸಾಲಿಡ್ಸ್ ಆ್ಯಂಡ್ ಗ್ರೀನಿಶ್ ವಾಟರ್ ಸೆಪ್ರೇಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಕರೆಕ್ಟ್ ಆಗಿದೆ. ಇವಾಗ ಈ ವೈಟ್ ಸಾಲಿಡ್ಸು ಮತ್ತು ಗ್ರೀನ್ ವಾಟರ್ ಗ್ರೀನಿಶ್ ಆಗಿದೆ, ಸ್ವಲ್ಪ ಲೈಟ್ ಗ್ರೀನಿಶ್ ಆಗಿದೆ ವಾಟರು. ಸೊ ಇಷ್ಟು ಬಂದಿದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ತಕ್ಷಣನೇ ಇವಾಗ ಈ ಪ್ರೊಸೆಸ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನಿಲ್ಲೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡೋದು ಯಾಕಂತ ಅಂದರೆ ಆ ಪ್ರೊಸೆಸ್ನ ಸ್ಟಾಪ್ ಮಾಡಬೇಕು, ಇಲ್ಲ ಅಂದರೆ ತುಂಬಾನೇ ಗಟ್ಟಿ ಆಗಿಬಿಡುತ್ತೆ ಪನ್ನೀರು. ಈ ರೀತಿ ನಮ್ಗೆ ಕರೆಕ್ಟಾಗಿದೆ ಅದು ಅಂತ ಅನ್ಸಿದ ತಕ್ಷಣನೇ ಈ ರೀತಿ ಕೋಲ್ಡ್ ವಾಟರ್ ಆ್ಯಡ್ ಮಾಡಿ ಆ ವಾಟರ್ ಟೆಂಪ್ರೇಚರ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಆದ್ರಿಂದ ಐಸ್ ಕ್ಯೂಬ್ಸು ಮತ್ತೆ ಈ ರೀತಿ ಕೋಲ್ಡ್ ವಾಟರ್ನ ಆ್ಯಡ್ ಮಾಡ್ಕೊಂಡ್ರೆ ಆ ಪ್ರೋಸೆಸ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ನಮಗೆ ಕರೆಕ್ಟ್ ಆದಂತಹ ಹದವಾದಂತಹ ಸಾಫ್ಟ್ ಆಗಿ ಪನ್ನೀರ್ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈಗ ಒಂದು ಸ್ಟ್ರೈನರ್ ಮೇಲೆ ಕ್ಲೀನ್ ಕಾಟನ್ ಕ್ಲಾತ್ ಇಟ್ಟು ಈ ಮಿಕ್ಸ್ಚರ್ ಅನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಕ್ಲಾತ್ ನಲ್ಲಿ ಉಳಿಯುತ್ತೆ, ಹಾಗೆ ವಾಟರ್ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ಈ ವಾಟರ್ ಅನ್ನು ವೇಸ್ಟ್ ಮಾಡಬೇಡಿ. ಇದನ್ನ ಚಪಾತಿ ಹಿಟ್ಟು ಕಲಸೋದಿಕ್ಕೆ ಅಥವಾ ಗ್ರೇವಿ ರೆಸಿಪಿನಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇನ್ನು ನೀಟಾಗಿ ನೀರನ್ನೆಲ್ಲ ಸಪ್ರೇಟ್ ಮಾಡಿದಾದ್ಮೇಲೆ ಈಗ ಪನ್ನೀರ್ ಮೇಲೆ ಕೋಲ್ಡ್ ವಾಟರ್ ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ಇದರಿಂದ ಲೆಮನ್ ಫ್ಲೇವರ್ ಇರುತ್ತಲ್ವ ಅದು ರಿಮೂವ್ ಆಗುತ್ತೆ. ಜೊತೆಗೆ ಪನ್ನೀರ್ ಇನ್ನೂ ಸಾಫ್ಟ್ ಕೂಡ ಆಗುತ್ತೆ. ಇನ್ನು ವಾಶ್ ಮಾಡಿದ್ಮೇಲೂ ಕೂಡ ಈ ರೀತಿ ನೀಟಾಗಿ ಸ್ವಲ್ಪನೂ ನೀರು ಇಲ್ದಿರೋಂಗೆ ಈ ರೀತಿ ನೀಟಾಗಿ ನೀರನ್ನ ಹಿಂಡ್ಕೊತಾ ಇದ್ದೀನಿ. ಗೈಸ್, ನೀವು ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪನೂ ನೀರು ಇಲ್ದಿದಂಗೆ ನೀರನ್ನ ರಿಮೂವ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಸ್ಕ್ವೇರ್ ಶೇಪ್ ನಲ್ಲಿ ಬರೋ ಹಾಗೆ ಕ್ಲಾತ್ ನ ಈ ರೀತಿ ಎಳ್ದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ.
ಟೈಟ್ ಮಾಡಿ ಈ ರೀತಿ ನೀಟಾಗಿ ಬಟ್ಟೆನ ಒಂದ್ರ ಮೇಲೆ ಒಂದು ಮರ್ಚಿ ಒಂದು ಸ್ಕ್ವೇರ್ ಶೇಪ್ ಬರೋ ಹಾಗೆ ನೋಡ್ಕೊಳ್ಳಿ. ಆ ರೀತಿ ಶೇಪ್ ಕೊಟ್ಟಾದ್ಮೇಲೆ ಸ್ವಲ್ಪ ಹೆವಿ ಬೌಲು, ಕುಕ್ಕರು ಅಥವಾ ಎನಿ ಹೆವಿ ಆಬ್ಜೆಕ್ಟ್ ನ ಇಟ್ಟು ಪ್ರೆಸ್ ಮಾಡಿ ಸ್ವಲ್ಪ. ಗೈಸ್, ನೀವು ಹೆವಿ ಆಬ್ಜೆಕ್ಟ್ ನ ಇಡೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಅದು ಎಲ್ಲ ಇವಾಗ ಒಂದು ಸ್ಕ್ವೇರ್ ಶೇಪ್ ಇದೆ ಅಲ್ವಾ, ಸೊ ಅದು ಫುಲ್ಲು ಕವರ್ ಆಗಬೇಕು ನೀವು ಇಡೋಂಥ ಆಬ್ಜೆಕ್ಟ್. ಅದಕ್ಕೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಚಪಾತಿನ ಅರಿತೀವಲ್ವಾ, ಆ ಕಲ್ಲು ಸ್ವಲ್ಪ ಕಲ್ಲಿಂದಾಗಿತ್ತು, ಅದು ವೇಟ್ ಇತ್ತು ಅಂಡ್ ಆಲ್ಸೋ ಸುತ್ತನೂ ಫುಲ್ ಕವರ್ ಆಗ್ತಾ ಇತ್ತು. ಫ್ಲಾಟ್ ಸರ್ಫೇಸ್ ಕೂಡ ಇದೆ ಅಲ್ವಾ, ಅದನ್ನ ಇಟ್ಟು ಅದ್ರ ಮೇಲೆ ಇದನ್ನ ಕುಟಾಣಿ ಇಡ್ತಾ ಇದ್ದೀನಿ. ಈ ರೀತಿ ವೆಯ್ಟ್ ಇಟ್ಟಾದ್ಮೇಲೆ ಒಂದು 2 to 3 hours ಬಿಡಬೇಕು. ಹಾಗೆ ಇನ್ 3 hour ನಂತರ ಕ್ಲಾತ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ವಾವ್ ಗೈಸ್, ಸಾಫ್ಟ್, ಫ್ರೆಶ್ ಅಂಡ್ ಪರ್ಫೆಕ್ಟ್ಲಿ ಹೋಮ್ ಮೇಡ್ ಪನ್ನೀರ್ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅಂಡ್ ನೈಸ್ ಆಗಿ ಕಾಣಿಸ್ತಿದೆ ಅಂತ. ಇನ್ನು ಈಗ ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇನ್ನು ನಾವು ಈಚೆ ಮಾರ್ಕೆಟಲ್ಲಿ ತಗೊಂಡಾಗ ನಮಗೆ ಯಾವ ರೀತಿ ಪನ್ನೀರ್ ಸಿಗುತ್ತೆ ಅದೇ ರೀತಿ ನೀವೇ ಮನೆಯಲ್ಲೇ ಮಾಡೋವಂತಹ ಪನ್ನೀರ್ ಕೂಡ ಸೇಮ್ ಇರುತ್ತೆ. ಆ ರೀತಿ ರೆಡಿ ಆಗಿದೆ. ಇನ್ನು ಇದನ್ನೇ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದೇ ಶೇಪಾಗೆ ಬರೋ ಹಾಗೆ ಸ್ವಲ್ಪ ಸೇಮ್ ಡಿಸ್ಟೆನ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಸೇಮ್ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಪನ್ನೀರ್ನ ನೀವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ನಿಮ್ಗೆ ಬೇಕು ಅಂದಾಗ ಮಾಡ್ಕೊಳ್ಬೋದು. ಗೈಸ್, ಇನ್ನು ಪನ್ನೀರ್ ಅಂತೂ ರೆಡಿ ಆಗಿದೆ. ಇನ್ನು ಈ ಪನ್ನೀರನ್ನು ಪನ್ನೀರ್ ಬಟರ್ ಮಸಾಲ, ಚಿಲ್ಲಿ ಪನ್ನೀರ್, ಪನ್ನೀರ್ ಟಿಕ್ಕಾ, ಕಡಾಯಿ ಪನ್ನೀರ್, ಪನ್ನೀರ್ ಫ್ರೈ ಮಾಡಲು ಯೂಸ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಮಾಡಿದ ಪನ್ನೀರ್ ಫ್ರೆಶ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಫ್ರೆಶ್ ಪನ್ನೀರನ್ನು ಫ್ರಿಜ್ನಲ್ಲಿ 2 to 3 days ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈಸಿ ಹೋಮ್ ಮೇಡ್ ಪನ್ನೀರ್ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್, ಡೈಲಿ ಲೈಫ್ ಮೂಮೆಂಟ್ಸ್, ಲಾಗ್ಸ್ ಅಂಡ್ ಯೂಸ್ಫುಲ್ ಕಂಟೆಂಟ್ ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇನ್ನು ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಆರ್ ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಲಾಗ್. Until then, take care and stay happy.